ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸೋನಾಗಿದ್ದೀನಿ. ಈ ಒಂದು ದಿನವನ್ನು ಕೂಡ ಕಾಣುವ ಹಾಗೆ ದೇವರು ಕೊಟ್ಟ ಒಳ್ಳೆಯ ಕೃಪೆಗಾಗಿ ಸ್ತೋತ್ರ. ಪ್ರತಿದಿನ ನಮ್ಮೊಂದಿಗೆ ದೇವರು ಮಾತಾಡಿ ನಮ್ಮನ್ನು ಬಲಪಡಿಸಿ ನಮ್ಮನ್ನ ಆತನು ಧೈರ್ಯಪಡಿಸುವನಾಗಿದ್ದಾನೆ. ಈ ದಿನವೂ ಕೂಡ ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಆತನು ಮಾತಾಡುವವನಾಗಿದ್ದಾನೆ. ಮುಂದಿರುವ ಸಮಯ ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮನ್ನ ದೇವರ ಕರಗಳಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದ ಹಾಗೆ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತನಾಡಿರಿ. ನಾವು ನಿನ್ನ ಮಾತುಗಳನ್ನು ಕೇಳಲಿಕ್ಕೆ ನಮ್ಮ ಮನಸ್ಸನ್ನು ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮನ್ನು ದೇವರೇ ಒಂದು ಆವರ್ತಿ ನಿನ್ನ ಮಾತುಗಳ ಮೂಲಕ ಧೈರ್ಯಪಡಿಸಿ ನಮ್ಮ ಜೀವಿತದಲ್ಲಿ ಅನೇಕ ಸೋಲುಗಳ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ನಿನ್ನ ಮಾತುಗಳೇ ನಮಗೆ ಧೈರ್ಯವಾಗಿದೆ, ನಿನ್ನ ಮಾತುಗಳೇ ನಮ್ಮನ್ನು ಸ್ಥಿರಪಡಿಸಿದೆ. ಅದರಿಂದ ಈ ದಿನವೂ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಈಗೊಂದು ಆವರ್ತಿ ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಮುಂದಿರುವ ಸಮಯ ನೀವು ನಮ್ಮೊಂದಿಗೆ ಮಾತಾಡುವಂತ ನಿನ್ನ ಕರುಣೆ, ನಿನ್ನ ಕೃಪೆಗಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ನಾವು ಈ ದಿನ ಉಳಿದಿರುವುದು ಆತನ ಕರುಣೆ, ಆತನ ಕೃಪೆಯಾಗಿದೆ. ಅದನ್ನು ನೆನೆಸಿ ಆತನಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತಾ ಮುಂದಿರುವ ಸಮಯ ವಾಕ್ಯ ಸಂದೇಶವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಮುಂದಿರುವ ಸಮಯ ವಾಕ್ಯದ ಮೂಲಕ ನಾವು ಧ್ಯಾನ ಮಾಡಿಕೊಳ್ಳಿಕ್ಕೆ ಹೋಗೋಣ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 38ನೇ ಅಧ್ಯಾಯದ ಅದರ 2ರಿಂದ 5ನೇ ವಚನದ ತನಕ ನಾವು ಹೀಗೆ: ಇದನ್ನ ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಕಾಲಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಹಿಜ್ಕೀಯನ ಪ್ರಾರ್ಥನೆಯನ್ನು ದೇವರು ಕೇಳಿದ ಸದುತ್ತರವನ್ನು ಕೊಟ್ಟ ಆ ವಾಕ್ಯವನ್ನು ಈಗಾಗಲೇ ನಾವು ಓದಿಕೊಂಡಿದ್ದೇವೆ. ಅಲ್ಲಿ ಹಿಜ್ಕೀಯನಿಗೆ ಈ ರೀತಿಯಾಗಿ ಸದುತ್ತರವನ್ನು ದೇವರು ಕೊಡ್ತಿದ್ದಾರೆ: ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ನಂತರವಾಗಿ ಹೇಳುವಂಥ ವಿಷಯ, ನಿನ್ನ ಕಣ್ಣೀರನ್ನು ನಾವು ನೋಡಿದ್ದೇನೆ. ದೇವರು ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ಎರಡನೇದಾಗಿ, ಪ್ರಾರ್ಥನೆಯಲ್ಲಿ ಕಣ್ಣೀರನ್ನು ಸುರಿಸಿ ಪ್ರಾರ್ಥಿಸುವ ಮಕ್ಕಳ ಆ ಪ್ರಾರ್ಥನೆಯನ್ನು ಎಂದಿಗೂ ಆತನು ತಿರಸ್ಕರಿಸುವುದಿಲ್ಲ. ಅದಕ್ಕೆ ತುಂಬ ಬೆಲೆ ಕೊಟ್ಟು ಅವರ ಕಣ್ಣೀರುಗಳನ್ನು ನೋಡಿ ಸುಮ್ಮನೆ ಇರುವ ದೇವರಲ್ಲ, ಕಣ್ಣೀರನ್ನು ಒರೆಸುವಂಥ ದೇವರು. ಹಿಜ್ಕೀಯನು ಪ್ರಾರ್ಥಿಸಿದಾಗ ಪ್ರತ್ಯೇಕವಾದ ಒಂದು ರೀತಿಯಲ್ಲಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ದೇವರೇ, ನಾನು ನಂಬಿಗಸ್ತನಾಗಿದ್ದದ್ದನ್ನು ಮತ್ತೆ ಒಳ್ಳೆಯವನಾಗಿ ನಡೆದುಕೊಂಡದ್ದನ್ನು ನೀನು ನೆನಪು ಮಾಡಿಕೋ, ಯಥಾರ್ಥವಂತನಾಗಿ ನಿನ್ನ ಮುಂದೆ ನಾನು ನಡೆದುಕೊಂಡಿದ್ದೇನೆ, ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡಿದ್ದೇನೆ ಎಂಬುದಾಗಿ ಆತನು ಏನ್ ಮಾಡ್ತಾ ಇದ್ದಾನೆ, ದೇವರ ಹತ್ರ ಹೇಳಿ ಪ್ರಾರ್ಥಿಸೋದನ್ನ ನಾವು ನೋಡ್ತೇವೆ. ಪ್ರಾರ್ಥಿಸುವಾಗ ಭಕ್ತನ ಹೃದಯ ಒಡೆದ ಅವಸ್ಥೆಯಲ್ಲಿದೆ. ಯಾಕೆ ಎಂಬುದಾಗಿ ಹೇಳೋದಾದ್ರೆ, ನಿನ್ನ ಮರಣ ಸಂಭವಿಸ್ಲಿಕ್ಕಿದೆ ಎಂಬುದಾಗಿ ಯೆಶಾಯ ಎಂಬ ಒಂದು ಪ್ರವಾದಿಯ ಮೂಲಕ ದೇವರು ತಿಳಿಯಪಡಿಸುವಾಗ ಆತನು ಗುಣಗುಟ್ಟದೆ, ದುಃಖ ಪಡೆದೆ, ವೇದನೆಯಲ್ಲಿ ಮೂಲೆಗಾಗಿ ಕೂರದೆ, ಮೂಲೆ ಗುಂಪಾಗಿ ಹೋಗದೆ ಆತನ ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಮಗೆ ಮುಂದಾಗಿ ಕೆಲವೊಂದು ಅವಸ್ಥೆಗಳು ಅಥವಾ ಕೆಲವೊಂದು ಕೇಡುಗಳು ಸಂಭವಿಸ್ತದೆ ಎಂಬುದಾಗಿ ದೇವರು ತನ್ನ ಸೇವಕರ ಮೂಲಕ ಅಥವಾ ತನ್ನ ಭಕ್ತರ ಮೂಲಕ ತನ್ನ ದರ್ಶನದ ಮೂಲಕ ತಿಳಿಯಪಡಿಸೋದಾದ್ರೆ ನಾವು ಭಯ ಪಡೋದು ಬೇಡ. ಯಾಕೆಂದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವವನು, ನಮ್ಮ ಕಣ್ಣೀರನ್ನ ನೋಡುವವನಾಗಿದ್ದಾನೆ. ಹಿಜ್ಕೀಯನು ಏನ್ ಮಾಡ್ತಾ ಇದ್ದಾನೆ, ದೇವರ ಹತ್ರನೇ ನೇರವಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಾವು ಕೂಡ ನಮ್ಮ ಕಣ್ಣೀರಿನ ಅವಸ್ಥೆಯಲ್ಲಿ, ನಮ್ಮ ದುಃಖದ ಅವಸ್ಥೆಯಲ್ಲಿ ನೇರವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡುವುದಾದ್ರೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ನಂತರವಾಗಿ ನಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ. ಪ್ರಿಯರೇ, ನನ್ನ ಮಾತುಗಳನ್ನು ಕೇಳುವಾಗ ಅನೇಕ ದುಃಖಗಳು, ಅನೇಕ ವೇದನೆಗಳು, ಅನೇಕ ವಿಧವಾದ ಚಿಂತನೆಗಳು, ಅನೇಕವಾದ ರೋಗಗಳು ನಿಮಗೆ ಬಂದಿರಬಹುದು.
ಹಿಜ್ಕೀಯನಿಗೂ ಕೂಡ ಮರಣಕರವಾದ ರೋಗದಲ್ಲಿ ಆತನು ಬಿದ್ದಿದ್ದಾನೆ. ಆತನನ್ನು ಆ ರೋಗ ಮರಣಕ್ಕೆ ನಡೆಸ್ತದೆ ಎಂಬುದಾಗಿ ದೇವರೇ ಮುಂಚಿತವಾಗಿ ತನ್ನ ದಾಸರ ಮೂಲಕ ತಿಳಿಸಿದಾಗಿಯೂ ಆತನು ಭಯಪಡದೆ, ಆ ರೋಗದ ಮೇಲೆ ನಿರಾಶೆಗೊಳ್ಳದೆ, ಆ ರೋಗ ನನ್ನನ್ನು ಏನೋ ಒಂದು ಮಾಡಿಬಿಡ್ತದೆ ಎಂಬುದಾಗಿ ಆತನು ಚಿಂತೆಗೀಡಾಗದೆ ನಂಬಿಕೆಯಿಂದ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ. ದೇವರೇ, ನಿನಗೆ ಎಲ್ಲವೂ ಸಾಧ್ಯ, ಆದ್ರಿಂದ ನಿನ್ನ ಮುಂದೆ ನಾನು ಕಣ್ಣೀರನ್ನು ಸುರಿಸ್ತೇನೆ, ನಿನ್ನ ಮುಂದೆ ನನ್ನ ವಿಜ್ಞಾಪನೆಯನ್ನು ನಾನು ಇಡ್ತೇನೆ ಎಂಬುದಾಗಿ ನೇರವಾಗಿ ಹಿಜ್ಕೀಯನು ದೇವರ ಹತ್ರಲ್ಲೇ ಪ್ರಾರ್ಥಿಸಿ ದೇವರ ಹತ್ರಲ್ಲೇ ಕಣ್ಣೀರನ್ನು ಸುರಿಸಿದ್ರಿಂದ ಆತನ ಆಯುಷ್ಕಾಲಕ್ಕೆ 15 ವರ್ಷಗಳ ಕಾಲ ದೇವರು ಕೂಡಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ನೀವು ರೋಗದಲ್ಲಿ ಬಿದ್ದಿರಬಹುದು, ರೋಗ ನಿಮ್ಮನ್ನು ಮರಣಕ್ಕೆ ನಡೆಸ್ತದೆ ಎಂಬುದಾಗಿ ಡಾಕ್ಟರು ವಿಧಿ ಬರೆದಿರ್ಬೋದು. ಡಾಕ್ಟರ್ ಹೇಳ್ಬೋದು ನೀವು ಉಳಿಯೋದು 3 ದಿನ, ಇಲ್ಲ 4 ದಿನ, 1 ವಾರ, 1 ತಿಂಗಳು, 1 ವರ್ಷ ಮಾತ್ರ ಎಂಬುದಾಗಿ ಡಾಕ್ಟರ್ ಒಂದು ರಿಪೋರ್ಟನ್ನು ನಿಮಗೆ ಕೊಟ್ಟಿರ್ಬೋದು. ಆದರೆ ಡಾಕ್ಟರ್ ಅಲ್ಲ ನಿಮ್ಮ ಜೀವಿತದ ಆಯುಷ್ಕಾಲವನ್ನು ಪೂರ್ತಿಗೊಳಿಸೋದು ದೇವರಾಗಿದ್ದಾರೆ. ಅದರಿಂದ ನೀವು ದೇವರ ಹತ್ರ ಮೊರೆ ಹೋಗಿ, ದೇವರ ಹತ್ರ ಮೊಣಕಾಲೂರಿ, ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರು ನಿಮ್ಮ ಕಣ್ಣೀರನ್ನು ನೋಡುವವನಾಗಿದ್ದಾನೆ. ನೀವು ಯಾವ ವಿಷಯದಲ್ಲಿ ದೇವರ ಮುಂದೆ ಕಣ್ಣೀರು ಇಡ್ತೀರೋ ಆ ವಿಷಯದಲ್ಲಿ ದೇವರು ಅದ್ಭುತವನ್ನ ಮಾಡುವವನಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ಬೋದು, ಅನೇಕ ಭಕ್ತರ ಕಣ್ಣೀರನ್ನ ದೇವರು ಕಂಡು ಅದಕ್ಕೆ ಪ್ರತಿಫಲವನ್ನು ಕೊಟ್ಟಿದ್ದಾನೆ. ಅನ್ನಳೆಂಬ ಒಂದು ಭಕ್ತಳು ದೇವರ ಮುಂದೆ ಕಣ್ಣೀರಿಡ್ತಾ ಇದ್ದಾಳೆ ಒಂದು ಮಗನಿಗಾಗಿ. ಆ ಮಕ್ಕಳಿಲ್ಲ ಎಂಬುದಾಗಿರುವ ವೇದನೆ ಆಕೆಗೆ ಹೆಚ್ಚಾಗ್ತಾ ಬಂದು ನಿಂದಿಸಲ್ಪಡುವವರು ಹೆಚ್ಚಾಗಿ ಬರುವಾಗ ಹೆಚ್ಚಾದ ನಿಂದನೆ ಆಕೆಗೆ ಉಂಟಾದಾಗ ಆಕೆ ಏನು ಮಾಡ್ತಾ ಇದ್ದಾಳೆ, ತನ್ನ ಕಣ್ಣೀರಿನ ಪ್ರಾರ್ಥನೆಯನ್ನ ದೇವರ ಸಮ್ಮುಖದಲ್ಲಿ ಆಕೆ ಇಟ್ಟಾಗ ದೇವರು ಸದುತ್ತರವನ್ನು ಕೊಟ್ಟು ಒಂದು ಮಗನನ್ನ, ಸಾಮುವೇಲನೆಂಬ ಒಂದು ಮಗನನ್ನು ಕೊಟ್ಟು ಆಕೆಯ ಕಣ್ಣೀರನ್ನ, ಆಕೆಯ ಪ್ರಾರ್ಥನೆಯನ್ನ ದೇವರು ಕೇಳಿದ್ದನ್ನು ನಾವು ನೋಡ್ತೇವೆ. ಆಕೆ ಕಣ್ಣೀರಿನೊಂದಿಗೆ ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಟ್ಟ. ಆಕೆಗೆ ನಿಂದೆ ಉಂಟಾಯಿತು ನಿಜ, ಆಕೆಗೆ ಅವಮಾನ ಉಂಟಾಯಿತು ನಿಜ, ಅನೇಕ ಬಾರಿ ಆಕೆಗೆ ಅವಮಾನ ಬಂದಾಗ್ಯೂ ಆಕೆ ಸಹಿಸುವಷ್ಟು ಆಕೆ ಸಹಿಸಿದ್ಲು. ಆದರೆ ಮುಂದೆ ಸಹಿಸಿಕೊಳ್ಳಿಕ್ಕೆ ಆಗಲ್ಲ ಎಂಬುದಾಗಿ ತಿಳಿದು ಬಂದಾಗ ನೇರವಾಗಿ ದೇವರನ್ನೇ ಮೊರೆ ಹೊಕ್ಕಿದ್ಲು, ನೇರವಾಗಿ ದೇವರ ಹತ್ರನೇ ಕಣ್ಣೀರು ಸುರಿಸಿದ್ಲು, ದೇವರ ಹತ್ರನೇ ಕೇಳಿಕೊಂಡ್ಲು, ದೇವರೇ ನೀನು ನನಗೆ ಒಬ್ಬ ಮಗನನ್ನು ಕೊಡೋದಾದರೆ ಅದು ನಿನಗಾಗಿ ನಾನು ಕೊಡ್ತೇನೆ ಎಂಬುದಾಗಿ. ಅದನ್ನು ಕೇಳಿದ ದೇವರು, ಆಕೆ ಕಣ್ಣೀರನ್ನು ನೋಡಿದ ದೇವರು ತಕ್ಕ ಸಮಯದಲ್ಲಿ ಆಕೆಗೆ ಒಂದು ಗರ್ಭಫಲವನ್ನು ಕೊಟ್ಟು ಒಳ್ಳೆಯ ಒಂದು ಬಾಲಕನನ್ನು, ಒಳ್ಳೆಯ ಒಂದು ಮಗನನ್ನು ದೇವರು ಕೊಟ್ಟದ್ದನ್ನು ನಾವು ನೋಡ್ತೇವೆ. ಆ ಮಗನು ಬೆಳೆದು ಬರುವಾಗಲೇ ದೇವರ ಸೇವೆಗಾಗಿ ಪ್ರತಿಷ್ಠಿಸಿದ್ದನ್ನು ನಾವು ನೋಡ್ತೇವೆ. ಪ್ರತಿಷ್ಠಿಸಿದ ಆ ಮಗನು ಕರ್ತನ ಸೇವೆಯಲ್ಲಿ ಬಲವಾಗಿ ಮಾರ್ಪಟ್ಟನು. ಆತನು ಪ್ರವಾದಿಯಾಗಿ, ಯಾಜಕನಾಗಿ, ನ್ಯಾಯಸ್ಥಾಪಕನಾಗಿ ಕೂಡ ಸೇವೆಯನ್ನ ಕರ್ತನಿಗಾಗಿ ಮಾಡಿದ್ದಾನೆ. ಬಾಲ್ಯ ಪ್ರಾಯದಲ್ಲಿಯೇ ದೇವರ ಸ್ವರವನ್ನ ಕೇಳಿ ತನ್ನ ಜೀವಿತವನ್ನ ಆರಂಭಿಸಿದ ಒಂದು ಆಶೀರ್ವದಿಸಲ್ಪಟ್ಟ ಮಗನನ್ನ ಅನ್ನಳಿಗೆ ದೇವರು ಕೊಟ್ಟಿರೋದಾದ್ರೆ, ಆಕೆಯ ಪ್ರಾರ್ಥನೆ ಫಲವಾಗಿ, ಆಕೆಯ ಕಣ್ಣೀರಿನ ಫಲವಾಗಿ ದೇವರು ಆಕೆಯ ಆ ಬಂಜೆತನವನ್ನ, ಆಕೆಗೆ ಇದ್ದಂತ ನಿಂದ ಅಪಮಾನವನ್ನ ದೇವರು ನೀಗಿಸಿ ಆಕೆಯನ್ನ ಆಶೀರ್ವದಿಸಿರೋದಾದ್ರೆ, ಈ ದಿನ ದೇವರ ಮುಂದೆ ನೀವು ಕಣ್ಣೀರಿಡುತ್ತಿರೋದಾದ್ರೆ, ದೇವರ ಮುಂದೆ ನೀವು ಪ್ರಾರ್ಥನೆ ಮಾಡುತ್ತಿರೋದಾದ್ರೆ, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಿದೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಅದರಿಂದ ಚಿಂತೆ ಬೇಡ, ದೇವರು ನಿನ್ನ ಕಣ್ಣೀರನ್ನು ನೋಡಿದ್ದಾನೆ, ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ತಕ್ಕ ಸಮಯದಲ್ಲಿ ನಿನಗೆ ಬೇಕಾದ ಸದುತ್ತರವನ್ನು ನನ್ನ ಕರ್ತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಪ್ರಾರ್ಥನೆಯನ್ನು ನೀನು ನಿಲ್ಲಿಸಬೇಡ. ಎಷ್ಟೇ ತಡೆಗಳು ಪ್ರಾರ್ಥನೆಗೆ ಎದುರಾಗಿ ಬಂದರೂ ಕೂಡ ದೇವರ ಮುಂದೆ ನಿರಂತರವಾಗಿ ಪ್ರಾರ್ಥಿಸಬೇಕು. ಎಷ್ಟೇ ತಡೆಗಳು ಎದುರಾಗಿ ಬಂದರೂ ಕೂಡ ಕಣ್ಣೀರಿನ ಪ್ರಾರ್ಥನೆಯನ್ನು ನಿಲ್ಲಿಸದೆ ಕಣ್ಣೀರಿಂದ ನಾವು ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಲೂ ಆ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಟ್ಟು ಕೆಲವೊಂದು ಆಶೀರ್ವಾದದ ಬಾಗಿಲುಗಳನ್ನು ತೆರೆಯುವುದು ಮಾತ್ರವಲ್ಲದೆ, ನಿಮ್ಮ ಜೀವಿತದಲ್ಲಿ ಏನೆಲ್ಲ ತಡೆಗಳು ನಿಮಗಿದೆಯೋ ಅದೆಲ್ಲವನ್ನು ನೀಗಿಸಿ ಸುಗಮವಾಗಿ ದೇವರು ಸಂತೋಷವಾಗಿ ಸಮಾಧಾನವಾಗಿ ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಅದರಿಂದ ಪ್ರಿಯರೇ, ಯಾವ ವಿಷಯದಲ್ಲಿ ನೀವು ಚಿಂತೆಗೀಡಾಗಿದ್ದೀರಿ, ಯಾವ ವಿಷಯದಲ್ಲಿ ನಿಮ್ಮ ಜೀವಿತದಲ್ಲಿ ಸೋತು ಹೋಗಿದ್ದೀರಿ, ಯಾವ ವಿಷಯದಲ್ಲಿ ನನ್ನ ಜೀವಿತ ಈ ರೀತಿಯಾಗಿ ಆಗಿದೆ ಎಂಬುದಾಗಿ ನೀವು ಗೊಂದಲಕ್ಕೀಡಾಗಿದ್ದೀರಿ, ಯಾವ ವಿಷಯದಲ್ಲಿ ನಿರಾಶೆಗೊಂಡಿದ್ದೀರಾ, ಯಾವ ವಿಷಯದಲ್ಲಿ ನನ್ನ ಜೀವಿತ ಮುಗಿದು ಹೋಯಿತೆಂಬುದಾಗಿ ಅಂದುಕೊಂಡಿದ್ದೀರಾ, ಆ ವಿಷಯದಲ್ಲಿ ನೀವು ಇನ್ನು ಮುಂದೆ ಚಿಂತೆ ಮಾಡದೆ, ನಿರಾಶೆಗೊಳ್ಳದೆ, ಅದರ ಮೇಲೆ ಹೆಚ್ಚು ಭಾರಕೊಳ್ಳದೆ, ಅದರ ಮೇಲೆ ಕುಂದಿ ಹೋಗದೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ಒಂದು ದೇವರು ನಮ್ಮ ಕರ್ತನಾಗಿದ್ದಾನೆ. ನಂತರವಾಗಿ ದೇವರ ಮುಂದೆ ಕಣ್ಣೀರಿಡಿ. ನಿಮಗೆ ದುಃಖ ಇರೋದಾದರೆ ಆ ದುಃಖವನ್ನು ಹೇಳಿಕೊಂಡು ಕಣ್ಣೀರಿಡಿ, ಆ ದುಃಖವನ್ನು ದೇವರ ಮುಂದೆ ಒಪ್ಪಿಸಿ ಕಣ್ಣೀರಿಡಿ. ಆ ಪ್ರಾರ್ಥನೆಯನ್ನು ದೇವರು ಕೇಳಿ ನಿಮ್ಮ ಜೀವಿತದಲ್ಲಿ ಏನೆಲ್ಲ ನಿಮ್ಮ ಪರಿಸ್ಥಿತಿಗಳಿದೆಯೋ ಅದೆಲ್ಲ ಒಂದು ಬದಲಾವಣೆಯನ್ನು ಕೊಡುವಂಥ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನೆಹೆಮೀಯನ ಪುಸ್ತಕ ಅದರ 1ನೇ ಅಧ್ಯಾಯದ 4ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಇಲ್ಲಿ ನೆಹೆಮೀಯನು
ಕಣ್ಣೀರಿಂದ ಪ್ರಾರ್ಥಿಸ್ತಾ ಇದ್ದೇನೆ. ತನ್ನ ಪಟ್ಟಣ ಹಾಳು ಬಿದ್ದಿದೆ, ಅಲ್ಲಿಯ ಪೌಳಿ ಗೋಡೆಗಳೆಲ್ಲ ಕೆಡವಲ್ಪಟ್ಟಿದೆ ಎಂಬುದಾಗಿ ಆತನು ಕೇಳಿದಾಗ, ಆ ಯೆರೂಸಲೇಮ್ ಹಾಳಾಗಿದೆ ಎಂಬುದಾಗಿರುವಂಥ ವಿಷಯ ಆತನ ಕಿವಿಗೆ ಬಿದ್ದಾಗ, ಆ ವರ್ತಮಾನ ನೆಹೆಮೀಯನ ಆ ಮನಸ್ಸಿಗೆ ಬಂದಾಗ ಆತನು ಏನು ಮಾಡ್ತಾ ಇದ್ದಾನೆ, ದೇವರ ಮುಂದೆ 10 ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ನೆಹೆಮೀಯನು 10 ಪ್ರಾರ್ಥಿಸಿದ ಆ ಪ್ರಾರ್ಥನೆಯನ್ನು ದೇವರು ತಿರಸ್ಕರಿಸಿಲ್ಲ. ತನಗೆ ಬೇಕಾದ ಮಾರ್ಗವನ್ನು ದೇವರು ತೆರಿತಾ ಇದ್ದಾನೆ. ಆ ವರ್ತಮಾನ ಎಂಬುದಾಗಿ ಹೇಳೋದಾದ್ರೆ, ಯೆರೂಸಲೇಮ್ ಹಾಳು ಬಿದ್ದಿದೆ, ಅಲ್ಲಿಯ ಪೌಳಿ ಗೋಡೆಗಳೆಲ್ಲ ಕೆಡವಲ್ಪಟ್ಟಿದೆ ಎಂಬುದಾಗಿ ವರ್ತಮಾನ ನೆಹೆಮೀಯನ ಕಿವಿಯಲ್ಲಿ ಬಿದ್ದಾಗ ಆತನು ದೇವರ ಹತ್ರ 10 ಪ್ರಾರ್ಥಿಸ್ತಾ ಇದ್ದಾನೆ. ದೇವರ ಅಲ್ಲಿ ಹೋಗಿ ಸರಿಪಡಿಸ್ಲಿಕ್ಕಿರುವ ಮಾರ್ಗವನ್ನು ನನಗೆ ತೆರೆದುಕೊಡು ಎಂಬುದಾಗಿ. ಆತನಿಗೆ ಅಲ್ಲಿ ಹೋಗ್ಲಿಕ್ಕಾಗಿ ದೇವರು ಮಾರ್ಗವನ್ನು ಏನ್ ಮಾಡ್ತಾ ಇದ್ದಾರೆ, ತೆರೆದು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಮಾರ್ಗಗಳು ಮುಚ್ಚಲ್ಪಟ್ಟಾಗ ನಾವು 10 ದೇವರ ಮುಂದೆ ಪ್ರಾರ್ಥಿಸುವಾಗ ನಮಗಾಗಿ ಮಾರ್ಗಗಳನ್ನ ತೆರೆದುಕೊಡುವ ದೇವರು ನಮ್ಮ ಕರ್ತನಾಗಿದ್ದಾನೆ. ಪ್ರಿಯರೇ, ಯಾವೆಲ್ಲ ವಿಷಯಗಳಲ್ಲಿ ನಿಮಗೆ ಮಾರ್ಗಗಳು ಮುಚ್ಚಲ್ಪಟ್ಟಿದೆಯೋ ಆ ವಿಷಯಗಳಲ್ಲಿ ನೀವು ದುಃಖಕ್ಕೊಳಗಾಗಬೇಡಿ. ದೇವರ ಹತ್ರ ಪ್ರಾರ್ಥನೆ ಮಾಡಿ. ಕೆಲಸದ ವಿಷಯದಲ್ಲಿ ಮಾರ್ಗ ಮುಚ್ಚಿದ್ಯಾ, ವಿದ್ಯಾಭ್ಯಾಸದಲ್ಲಿ ಮಾರ್ಗ ಮುಚ್ಚಿದ್ಯಾ, ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗದಾಗೆ ತಡೆಗಳು ಉಂಟಾಗ್ತಾ ಇದೆಯಾ, ವಿವಾಹದ ವಿಷಯದಲ್ಲಿ ಎಷ್ಟು ವರ್ಷ ಆದರೂ ಕೂಡ ನಿಮ್ಮ ವಿವಾಹಕ್ಕೆ ತಡೆಯಾಗಿ ಬರ್ತಾ ಇದೆಯಾ, ತುಂಬಾ ವಯಸ್ಸಾಗಿದೆ ಎಂಬುದಾಗಿರುವಂಥ ಚಿಂತೆ ನಿಮಗೆ ಉಂಟಾಗ್ತಾ ಇದೆಯಾ, ಆ ಮಾರ್ಗವನ್ನು ಕೂಡ ದೇವರು ತೆರೆದುಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನೆಹೆಮೀಯನು ಮುಂದೆ ಹೋಗ್ಲಿಕ್ಕಿರುವ ದಾರಿಗಾಗಿ, ಮುಂದೆ ಹೋಗ್ಲಿಕ್ಕಿರುವ ನಡೆಸುವಿಕೆಗಾಗಿ, ಮುಂದೆ ತನಗಾಗಿ ಒಂದು ದೇವರು ದಾರಿ ತೆರೆದುಕೊಡ್ಲಿಕ್ಕಾಗಿ ನೆಹೆಮೀಯನು ದೇವರ ಹತ್ರ 10 ಪ್ರಾರ್ಥಿಸ್ತಾ ಇದ್ದೇನೆ. ದೇವರೇ, ಯೆರೂಸಲೇಮ್ ಹಾಳಾಗಿ ಬಿದ್ದಿದೆ, ಅಲ್ಲಿಯ ಪೌಳಿ ಗೋಡೆಗಳೆಲ್ಲ ಕೆಡವಲ್ಪಟ್ಟಿದೆ, ಅಲ್ಲಿ ಹೋಗಿ ಸರಿಪಡಿಸ್ಲಿಕ್ಕೂ ಅದರ ವಿಷಯದಲ್ಲಿ ನಾನು ಭಾರ ಉಳ್ಳವನಾಗಿದ್ದೇನೆ. ಅದರಿಂದ ನೀನು ನನ್ನನ್ನು ಕಳಿಸಿಕೊಡು, ಅಲ್ಲಿಗೆ ಹೋಗ್ಲಿಕ್ಕೆ ಬೇಕಾದ ವ್ಯವಸ್ಥತೆಯನ್ನು ನೀನೇ ಮಾಡಿಕೊಡು ಎಂಬುದಾಗಿ ನೆಹೆಮೀಯನು ಏನು ಮಾಡ್ತಾ ಇದ್ದಾನೆ, ದೇವರನ್ನು ಆಶ್ರಯಿಸಿಕೊಂಡು ತನ್ನ ಪ್ರಯಾಣದಲ್ಲಿಯೂ ಕೂಡ ದೇವರನ್ನೇ ಆಶ್ರಯಿಸಿಕೊಂಡು ದೇವರಲ್ಲೇ ಭರವಸೆಯಿಂದ ಮುಂದೆ ಹೋಗೋದನ್ನು ನಾವು ನೋಡ್ತಾ ಇದ್ದೇನೆ. ಪ್ರಿಯರೇ, ನೀವು ದೇವರನ್ನು ಆಶ್ರಯಿಸಿಕೊಂಡು ಪ್ರಾರ್ಥನೆ ಮಾಡೋದಾದರೆ ನಿಮಗಾಗಿ ದೇವರು ಒಂದು ಮಾರ್ಗವನ್ನು ತೆರೆದುಕೊಡ್ತಾನೆ. ನೀವು ದೇವರನ್ನು ಆಶ್ರಯಿಸಿಕೊಂಡು ಕಣ್ಣೀರಿಡೋದಾದರೆ ನಿಮ್ಮ ಕಣ್ಣೀರನ್ನು ನೋಡುವ ದೇವರು ನಮ್ಮ ಕರ್ತನಾಗಿದ್ದಾನೆ. ನೀವು ಯಾವ ವಿಷಯದಲ್ಲಿ ಕುಂದಿ ಹೋಗಿದ್ದೀರೋ, ಯಾವ ವಿಷಯದಲ್ಲಿ ದುಃಖಿತರಾಗಿದ್ದೀರೋ, ಇವತ್ತು ಆ ವಿಷಯದಲ್ಲಿ ನೀವು ದುಃಖದಿಂದ ಕುಂತುಕೊಳ್ಳೋದು ಬೇಡ, ದುಃಖದಿಂದ ನಿರಾಶೆಗೊಳ್ಳೋದು ಬೇಡ. ಪ್ರಾರ್ಥನೆ ಮಾಡಿ, ಎದ್ದು ಪ್ರಾರ್ಥನೆ ಮಾಡಿ. ನೀವು ಎದ್ದು ಪ್ರಾರ್ಥನೆ ಮಾಡಿ ನೋಡಿ, ದೇವರು ಸದುತ್ತರವನ್ನು ಕೊಡ್ತಾನೆ. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ. ನಿನ್ನ ಕಣ್ಣೀರನ್ನು ನೋಡಿದ್ದಾನೆ. ನಿನ್ನ ಕಣ್ಣೀರನ್ನು ನಿಮ್ಮ ಸಂಬಂಧಿಕರು ನೋಡದೇ ಇರ್ಬೋದು, ನಿಮ್ಮ ಸ್ನೇಹಿತರು ನೋಡದೇ ಇರ್ಬೋದು, ಹಾಗೆ ಗೊತ್ತಿರುವ ನಿಮ್ಮನ್ನು ಪ್ರೀತಿಸುವ ಯಾವ ವ್ಯಕ್ತಿ ಕೂಡ ನೀವು ಏನಕ್ಕಾಗಿ ಕಣ್ಣೀರು ಇಡ್ತಾ ಇದ್ದೀರಿ, ಏನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಿ ಎಂಬುದಾಗಿ ಕೂಡ ಅರ್ಥ ಮಾಡಿಕೊಳ್ಳದೇ ಇರ್ಬೋದು. ಆದರೆ ನಿನ್ನ ಪ್ರಾರ್ಥನೆಯನ್ನು ಕೇಳಲಿಕ್ಕೂ ನಿನ್ನ ಕಣ್ಣೀರನ್ನು ನೋಡಲಿಕ್ಕೂ ಒಂದು ಪ್ರೀತಿ ಉಳ್ಳ ಕರ್ತನಿದ್ದಾನೆ, ಪ್ರೀತಿ ಉಳ್ಳ ದೇವರಿದ್ದಾನೆ. ಆತನು ನಿನ್ನ ಕಣ್ಣೀರನ್ನು ನೋಡುತ್ತಾನೆ, ಆತನು ನಿನ್ನ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ಅದರಿಂದ ಮುಂದಿರುವ ಸಮಯ ದೇವರು ನಿಮ್ಮೊಂದಿಗೆ ಮಾತಾಡಿದರೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆ ಮಾಡಿ. ದೇವರೇ, ನನಗೊಂದು ಧೈರ್ಯ ನೀನು ಕೊಟ್ಟಿದ್ದೆ, ಅದರಿಂದ ಯಾವ ವಿಷಯದಲ್ಲಿಯೂ ನಾನಿನ್ನು ಸೋತು ಹೋಗೋಲ್ಲ, ನಿನ್ನ ಮುಂದೆ ಪ್ರಾರ್ಥಿಸ್ತೇನೆ. ನಾನು ಯಾವ ವಿಷಯದಲ್ಲಿಯೂ ನಾನು ನಿರಾಶೆಗೊಂಡು ದುಃಖಿತನಾಗಲ್ಲ, ನಿನ್ನ ಮುಂದೆ ಮಾತ್ರ ನನ್ನ ದುಃಖವನ್ನು ಹೇಳಿಕೊಂಡು ಕಣ್ಣೀರಿಟ್ಟು ಪ್ರಾರ್ಥಿಸ್ತೇನೆ ಎಂಬುದಾಗಿ ನಿಮ್ಮನ್ನು ಒಪ್ಪಿಸಿಕೊಡೋದಾದರೆ ದೇವರು ಈ ದಿನವೇ ನಿಮಗೊಂದು ಬಿಡುಗಡೆಯನ್ನು ಕೊಟ್ಟು, ದೇವರು ಈ ದಿನವೇ ನಿಮ್ಮನ್ನು ಅವೆಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿ ಆಶೀರ್ವದಿಸಿ ವಿಶಾಲವಾದ ರೀತಿಯಲ್ಲಿ ಸಮಾಧಾನ ಸಂತೋಷವಾಗಿ ನಿಮ್ಮನ್ನು ನಡೆಸಲಿಕ್ಕಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೊರಗಳ ಕಾಲ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ದೇವರೇ, ನಾನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಾನು ನಿಮ್ಮ ಕಣ್ಣೀರನ್ನು ನೋಡಿದ್ದೇನೆ ಎಂಬುದಾಗಿರುವ ವಿಷಯದ ಕುರಿತು ದೇವರೇ ನಮ್ಮೊಂದಿಗೆ ಮಾತಾಡಿದಿ. ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಕಣ್ಣೀರನ್ನು ನೋಡುವ ಕರ್ತನು ನೀನಾಗಿದ್ದಿ ಸ್ವಾಮಿ. ನಮಗೆ ಒಂದು ಧೈರ್ಯವಿದೆ. ನಮ್ಮ ಕಣ್ಣೀರನ್ನು ಯಾರು ನೋಡದೆ ಹೋದ್ರು, ನಮ್ಮ ಪ್ರಾರ್ಥನೆಯನ್ನು ಯಾರು ಕೇಳದೆ ಹೋದ್ರು, ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಕಣ್ಣೀರನ್ನು ನೋಡಿದ್ದಿ ಎಂಬುದಾಗಿರುವ ಧೈರ್ಯ ನೀವು ನಮಗೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಮುಂದೆಯೂ ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ಧೈರ್ಯಪಡಿಸಿರಿ. ಮುಂದೆಯೂ ನಮ್ಮನ್ನು ನಿನ್ನ ವಾಕ್ಯದ ಮೂಲಕವಾಗಿಯೇ ನಮ್ಮನ್ನು ನಿಲ್ಲಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲರೊಂದಿಗೆ ಮಾತಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ನಿನ್ನ ಮಕ್ಕಳು ವಾಕ್ಯವನ್ನು ಕೇಳಿದ್ದಾರೆ, ಕೇಳಿದ ವಾಕ್ಯಗಳನ್ನು ಮರೆತು ಬಿಡದೆ ಅದನ್ನು ಕೈಗೊಂಡು ನಡೆಯಲಿಕ್ಕೂ, ಆ ವಾಕ್ಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೂ, ಹಿಜ್ಕೀಯನು ಪ್ರಾರ್ಥಿಸಿದಾಗ ಆಯುಷ್ಕಾಲವನ್ನು ಕೂಡಿಸಿದ ದೇವರು, ನೆಹೆಮೀಯನು ಪ್ರಾರ್ಥಿಸಿದಾಗ ಮಾರ್ಗವನ್ನು ತೆರೆದುಕೊಟ್ಟ ದೇವರು ನೀನಾಗಿದ್ದಿ. ನಿನ್ನ ಮಕ್ಕಳು ಏನೆಲ್ಲ ವಿಷಯಗಳಲ್ಲಿ ಪ್ರಾರ್ಥಿಸ್ತಾ ಇದ್ದಾರೋ ಅವೆಲ್ಲ ವಿಷಯಗಳ ಮೇಲೆ ಮಕ್ಕಳಿಗೆ ಒಂದು ಬಿಡುಗಡೆ ಜಯವನ್ನು ಕೊಟ್ಟು ಆ ಮಕ್ಕಳಿಗೆ ಬೇಕಾದ ಮಾರ್ಗಗಳನ್ನು ದೇವರೇ ನೀನೇ ತೆರೆದುಕೊಡೆಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ಧನ್ಯ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್ ಆಮೇನ್. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.
ಪ್ರತಿದಿನ ಈ ರೀತಿಯಾದ ವಾಕ್ಯಗಳನ್ನು ಕೇಳುವುದರಲ್ಲಿ ನೀವು ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ದೇವರು ಮತ್ತಷ್ಟು ವಾಕ್ಯಗಳನ್ನು ನಿಮ್ಮ ಮುಂದೆ ಸಾರಲಿಕ್ಕಾಗಿ, ನಮ್ಮನ್ನು ಬಲಪಡಿಸಲಿಕ್ಕಾಗಿ ನಮಗಾಗಿಯೂ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ಇದು ಅನೇಕರಿಗೆ ಪ್ರಯೋಜನವುಳ್ಳದಾಗಿ ಮಾರ್ಪಡಲಿಕ್ಕಾಗಿ ಅನೇಕರಿಗೆ ಈ ವಾಕ್ಯಗಳನ್ನು ಕೇಳುವ ಹಾಗೆ ಶೇರ್ ಮಾಡಿ, ಅನೇಕರಿಗೆ ಇದನ್ನು ಕಳಿಸಿಕೊಡಿ. ಅನೇಕರು ಈ ವಾಕ್ಯಗಳ ಮೂಲಕ ಬಲವನ್ನು ಹೊಂದಿಕೊಳ್ಳಲಿ. ನಂತರವಾಗಿ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ನಿಮಗಾಗಿ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ಏನೇ ವಿಷಯಗಳಿದ್ರೂ ನೀವು ಪ್ರಾರ್ಥನೆಗಾಗಿ ಕರೆ ಮಾಡೋದಾದ್ರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುವವರಾಗಿರ್ತೇವೆ. ನಂತರವಾಗಿ ಪ್ರತಿ ದಿನ ನಡೆಯುವಂತ ಆನ್ಲೈನ್ ಪ್ರೇಯರ್ಗಳಿಗೆ ನೀವು ಜಾಯಿನ್ ಆಗ್ಬೇಕಂದ್ರೆ ಕೆಳಗೆ ಕೊಟ್ಟಿರುವ ಅದೇ ನಂಬರಿನಲ್ಲಿ ವಾಟ್ಸಪ್ ಇದೆ, ನೀವು ಲಿಂಕ್ ಅನ್ನ ಕೇಳಿ ಪಡೆದುಕೊಳ್ಳಬಹುದು. ಲಿಂಕ್ ಕಳಿಸಿಕೊಡಿ ಎಂಬುದಾಗಿ ಕೇಳೋದಾದ್ರೆ ನಾವು ಕಳಿಸಿಕೊಡ್ತೇವೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆಮೆನ್.